ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ ಅಂತ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದ ನಡೀತಾ ಇರುವಂತಹದಲ್ಲ, ಬಹಳ ದಿನಗಳಿಂದ ನಡೀತಾ ಇರುವಂತಹ ನೈಸ್ ರಸ್ತೆಯ ಹಗರಣ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಟೋಲ್ ಸಂಗ್ರಹ ಅನ್ನೋದೇನಿದೆ ಒಂದು ನಿಯಮಿತವಾಗಿರಬೇಕಿತ್ತು. ಆದ್ರೆ ಇದೀಗ ಟೋಲ್ ಸಂಗ್ರಹ ಅನ್ನುವಂತಹ ವಿಚಾರ ಎಲ್ಲ ನಿಯಮಿತಿಯನ್ನ ಮೀರಿ ಬಹಳ ದೊಡ್ಡ ಮಟ್ಟದಲ್ಲಿ ಟೋಲ್ ಸಂಗ್ರಹವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು, ಅದರಲ್ಲೂ ಪ್ರಮುಖವಾಗಿ ನೈಸ್ ರಸ್ತೆಯಲ್ಲಿ. ಈಗಾಗಲೇ ಹೈಕೋರ್ಟ್ ತೀರ್ಪಿನ ಅನ್ವಯ ಯಾರೂ ಸಹ ಟೋಲ್ ಕಟ್ಟಬಾರದು ಅಂತ ಇದೀಗ ಜನರಿಗೆ ಕರೆಯನ್ನ ನೀಡಿದ್ದು, ಈ ಅಕ್ರಮದ ವಿರುದ್ಧ ರಾಜ್ಯ ಸರ್ಕಾರ ಮೌನವಾಗಿರೋದನ್ನ ಇದೀಗ ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹಿಸಲಾಗ್ತಾ ಇರುವಂತದ್ದು, ಯಾರೂ ಕೂಡ ಟೋಲ್ ಕಟ್ಟಬೇಡಿ ಅಂತ ಇದೀಗ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಕೇಂದ್ರ ಕೈಗಾರಿಕಾ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಸಾರಿ ಹೇಳ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಓಡಾಡುವವರು ಕಾನೂನನ್ನ ಕೈಗೆತ್ಕೊಳ್ಬೇಕು, FIR ಮಾಡಿದ್ರು ಸಹ ಎದ್ರಬೇಡಿ, ಆ ನೈಸ್ ಕಂಪನಿ ಹಾಗೂ ಸರ್ಕಾರ ಈ ನಾಡಿನ ಜನರಿಗಿಂತ ದೊಡ್ಡದೇನಲ್ಲ ಅಂತ ಇದೀಗ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಶುಕ್ರವಾರ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅವರು ನೈಸ್ ರಸ್ತೆಯಲ್ಲಿ ಅನಾಧಿಕೃತವಾಗಿ ಟೋಲ್ ಸಂಗ್ರಹವಾಗ್ತಾ ಇದೆ ಅಂತ ಇದೀಗ ರಾಜ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠ ಮತ್ತು ದ್ವಿಸದಸ್ಯ ಪೀಠ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ಇನ್ನು ನೈಸ್ ಕಂಪನಿ ಫ್ರೇಮ್ ವರ್ಕ್ ಒಪ್ಪಂದದ ನಿಯಮಗಳನ್ನ ಇದೀಗ ಉಲ್ಲಂಘಿಸ್ತಾ ಇದೆ. ಸರ್ಕಾರದ ಅನುಮತಿ ಇಲ್ಲದೆ 7-8 ಬಾರಿ ಟೋಲ್ ದರವನ್ನ ಏರಿಕೆ ಮಾಡಿದೆ. ಇನ್ನು ಅದೇ ರೀತಿಯಲ್ಲಿ ನೋಡೋದಾದ್ರೆ ನ್ಯಾಯಾಲಯದ ತೀರ್ಪು ಬಂದು ತಿಂಗಳಾದ್ರೂ ಸಹ ರಾಜ್ಯ ಸರ್ಕಾರ ಬಹಳ ಮೌನವಾಗಿರೋದು ಯಾಕೆ ಅಂತ ಕೇಳ್ತಾ ಇರುವಂತದ್ದು. ಇನ್ನು ಈ ನೈಸ್ ಕಂಪನಿ ಮತ್ತು ಸರ್ಕಾರಕ್ಕೆ ಸಂಬಂಧ ಏನು? ನೈಸ್ ಕಂಪನಿ ಸರ್ಕಾರ ನಡೆಸ್ತಾ ಇದೆಯಾ ಅಥವಾ DK ಶಿವಕುಮಾರ್ ಅವರು ಸರ್ಕಾರವನ್ನ ನಡೆಸ್ತಾ ಇದ್ದಾರಾ ಅಂತ ಇದೀಗ ಖಾರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಫ್ರೇಮ್ ವರ್ಕ್ ಒಪ್ಪಂದದ ಪ್ರಕಾರ ನೈಸ್ ಸಂಖ್ಯೆ 111 ಕಿಲೋಮೀಟರ್ ರಸ್ತೆ ನಿರ್ಮಿಸಬೇಕು, 5 ಟೌನ್ಶಿಪ್ ನಿರ್ಮಾಣ ಮಾಡಬೇಕು, ಅದೇ ರೀತಿಯಾಗಿ ಇದಾದ ಬಳಿಕವೇ ಟೋಲ್ ಸಂಗ್ರಹಿಸಬೇಕು ಅಂತ ಇದೀಗ ಒಂದಷ್ಟು ಷರತ್ತುಗಳನ್ನ ವಿಧಿಸಲಾಗಿರುತ್ತೆ. ಆದ್ರೆ ಈ ಕಂಪನಿ ಇದ್ಯಾವುದನ್ನು ಮಾಡಿಲ್ಲ ಅಂತ ಇದೀಗ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ಹೈಕೋರ್ಟ್ ಎದುರು ಇದೀಗ ಡೈರೆಕ್ಟ್ ಆಗಿ ಮುಖಾಮುಖಿ ಹೇಳ್ತಾ ಇರುವಂತದ್ದು. ಇನ್ನು ಈ ಕಂಪನಿ ಒಪ್ಪಂದದ ನಿಯಮವನ್ನ ನೋಡೋದಾದ್ರೆ ಏನೇನೆಲ್ಲ ನಿಯಮಗಳಿದಾವಲ್ಲ, ಈ ಎಲ್ಲ ನಿಯಮಗಳನ್ನ ಇದೀಗ ಈ ಕಂಪನಿ ಉಲ್ಲೇಖಿಸಿ ಸುಮಾರು 2,000 ಕೋಟಿ ರೂಪಾಯಿ ಟೋಲ್ ಸಂಗ್ರಹಿಸಿದೆ. ಈ ರಸ್ತೆಯಲ್ಲಿ ಓಡಾಡುವಂತಹ ಒಂದಷ್ಟು ಕಿಲೋಮೀಟರ್ ಏನಿದೆಯಲ್ಲ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದರೋಡೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಇವಾಗ ಮಾತಾಡಿರುವಂಥದ್ದು. ಇನ್ನು TB ಜಯಚಂದ್ರ ನೇತೃತ್ವದ ಸದನ ಸಮಿತಿ ವರದಿಯನ್ನ ಸಲ್ಲಿಸಿರುವಂಥದ್ದು. ಇನ್ನು ವರದಿಯನ್ನ ಸಲ್ಲಿಸಿ 10 ವರ್ಷ ಆಗಿದೆ, ಆದ್ರೂ ಸಹ ಆ ವರದಿ ಅನುಷ್ಠಾನಕ್ಕೆ ತಂದಿಲ್ಲ ಅಂತ ಇದೀಗ ಕಿಡಿಕಾರಿರುವಂಥದ್ದು. ಇನ್ನು ಸರ್ಕಾರ ಜೊತೆ ಅಂದ್ರೆ ಇವಾಗ ನೈಸ್ ಕಂಪನಿ ಏನು ಶಾಮೀಲಾಗಿದೆಯಲ್ಲ, ಈ ಸರ್ಕಾರ ನೈಸ್ ಕಂಪನಿ ಜೊತೆ ಶಾಮೀಲಾಗಿದೆ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಮಾತುಕತೆಗಳನ್ನ ಇದೀಗ ಹರಿಬಿಟ್ಟಿದ್ದಾರೆ. ಇನ್ನು ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶವನ್ನ ತೋರಿಸಿ ರಾಜ್ಯದಾದ್ಯಂತ ಬಡ ಬೀದಿ ಬದಿ ವ್ಯಾಪಾರಿಗಳನ್ನ ಓಡಿಸ್ತಾ ಇದೆ. ನೈಸ್ ಅಕ್ರಮದ ಬಗ್ಗೆ ಹೈಕೋರ್ಟ್ ಆದೇಶವಿದ್ರೂ ಸಹ ಇನ್ನೂ ಸಹ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ನೈಸ್ ರಸ್ತೆಯಲ್ಲಿ ಈ ಅಗಲು ದರೋಡೆ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸಹ ಧ್ವನಿ ಎತ್ತಬೇಕು ಅಂತ ಇದೀಗ ಕರೆಯನ್ನ ಕೊಟ್ಟಿರುವಂತದ್ದು. ಯಾಕೆ ಅಂತ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ JDS ಪಕ್ಷ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಅದೇ ರೀತಿಯಾಗಿ ದೊಡ್ಡಗೌಡರಾಗಿರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರವನ್ನ ನೋಡೋದಾದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಅನ್ನ ಮಾಡ್ತಾ ಇದ್ರು. ಅದೇ ಇದೀಗ ನೈಸ್ ಟೋಲ್ ವಿಚಾರ ಏನಿದೆಯಲ್ಲ, ಈ ವಿಚಾರಕ್ಕೂ ಸಹ ಇದೀಗ ಕುಮಾರಸ್ವಾಮಿ ಅವರು ಧ್ವನಿಯನ್ನ ಎತ್ತಿದ್ದಾರೆ. ಇನ್ನು ಸಾಕಷ್ಟು ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬಂತು, ಯಾವೆಲ್ಲ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹೈಕೋರ್ಟ್ ತೀರ್ಪು ಅಭಿಪ್ರಾಯವನ್ನ ಉಲ್ಲಂಘಿಸಿ ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನ ತಕ್ಷಣ ನಿಲ್ಲಿಸಬೇಕು ಅನ್ನುವಂಥ ರೀತಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಇಡೀ ಯೋಜನೆ ಸರ್ಕಾರದ ಸ್ವಾಧೀನಕ್ಕೆ ಪಡೆಯುವಂತೆ ಇದೀಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದೇನೆ. ಆ ಪತ್ರಕ್ಕೆ ಈ ಕ್ಷಣದವರೆಗೂ ಸಹ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಮಾರಣ್ಣ ಅವರು. ಒಟ್ಟಾರೆಯಾಗಿ ಏನು ನಾವು ನೋಡ್ತಾ ಇದ್ದೀವಿ, ನೈಸ್ ಹಗರಣಗಳಾಗಿರ್ಬೋದು, ಈ ಟೋಲ್ ಸಂಗ್ರಹ ಆಗ್ತಾ ಇರುವಂಥದ್ದಾಗಿರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರ ಆಗಿರ್ಬೋದು, ಸರ್ಕಾರದಲ್ಲಿ ಗೊಂದಲದ ಮೇಲೆ ಗೊಂದಲ, ಅದ್ರ ಪ್ರಮುಖವಾಗಿ ನೋಡೋದಾದ್ರೆ ಅಪವಾದದ ಮೇಲೆ ಅಪವಾದವನ್ನ ಇದೀಗ ಕಾಂಗ್ರೆಸ್ ಸರ್ಕಾರ ಒತ್ಕೊಳ್ತಾನೆ ಇದೆ.
ಇತ್ತೀಚೆಗಷ್ಟೇ ಶ್ರೀರಾಮುಲು ಅವರು ಒಂದಷ್ಟು ಹೇಳಿಕೆಯನ್ನ ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರ ದೊಡ್ಡ ಭ್ರಷ್ಟಾಚಾರದ ಸರ್ಕಾರ, ಇವಾಗಿಂದ ನಡೀತಾ ಇರುವಂತದ್ದಲ್ಲ. 1948ರಿಂದನೂ ಸಹ ಭ್ರಷ್ಟಾಚಾರ ನಡ್ಕೊಂಡು ಬಂದಿದೆ. ನೆಹರು ಅವರು ಸರ್ಕಾರವನ್ನ ಯಾವಾಗ ಕೈಗೆತ್ಕೊಂಡ್ರು ಅವಾಗಿಂದನೂ ಸಹ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತಹ ಮಾತನ್ನ ಆಡಿರ್ತಾರೆ. ಅದೇ ರೀತಿಯಾಗಿ ಇದೀಗ ಕುಮಾರಣ್ಣ ವಿಚಾರಕ್ಕೆ ಬಂದ್ರೆ ಟೌನ್ಶಿಪ್ ವಿಚಾರ ಆಯಿತು. ಇದೀಗ ನೈಸ್ ಟೋಲ್ ಸಂಗ್ರಹದ ವಿಚಾರವಾಗಿ ಇದೀಗ ಧ್ವನಿಯನ್ನ ಎತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ನೈಸ್ ರೋಡ್ ಕಂಪನಿಯವರು ಯಾವೆಲ್ಲ ರೀತಿಯಲ್ಲಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಅದಕ್ಕೆ DKC ಅವರ ಸರ್ಕಾರ ಎಷ್ಟರ ಮಟ್ಟಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಇದೀಗ ಮುಖ್ಯಮಂತ್ರಿ ಅವರ ವಿರುದ್ಧ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ಬರೆದಿರುವಂತಹ ಪತ್ರಕ್ಕೂ ಸಹ ಇನ್ನೂ ಸಹ ಉತ್ತರ ಬಂದಿಲ್ಲ, ಪ್ರತಿಕ್ರಿಯೆ ಬಂದಿಲ್ಲ. ಇಂದಾದ್ರೂ ಬರುತ್ತಾ ಬರಲ್ವಾ ಅನ್ನೋದನ್ನ ಕಾದ್ ನೋಡೋಣ ಅನ್ನುವಂತಹ ರೀತಿಯಲ್ಲಿ ಇದೀಗ ಕುಮಾರಸ್ವಾಮಿ ಅವರು ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಈ ನೈಸ್ ರಸ್ತೆಯ ಟೋಲ್ ವಿಚಾರ ನಿಮಗೆ ಏನನ್ಸುತ್ತೆ? ಟೋಲ್ ಕಟ್ಟಿ ಇಷ್ಟೆಲ್ಲ ಕಟ್ಟಿ ಆ ರೋಡ್ನ ಬಳಸಬೇಕು ಅಂತ ಅನ್ಸುತ್ತಾ, ಆ ರೋಡಲ್ಲಿ ಹೋಗ್ಬೇಕು ಅಂತ ಅನ್ಸುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.